ವಾಯ್ಸ್ ಕ್ಲಿಯರ್ ಇದೆಯಲ್ಲ ಗಣೇಶ? ಪ್ರಜ್ಜು ಓಕೆ ಓಕೆ. ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಗಿರೀಶ್ ಮಠಣ್ಣವರ್ ಮಾತಾಡ್ತಾ ಇದ್ದೀನಿ. ನಿರಂತರವಾಗಿ SIT ತನಿಖೆ ಒಂದು ಕಡೆ ನಡೀತಾ ಇದ್ರೆ, ನಿರಂತರವಾಗಿ ಈ ಮೀಡಿಯಾ ಟ್ರಯಲ್ ಅಂತ ಹೇಳಿದ್ರೆ ಸುಮ್ಮನೆ ಅದು ಸರಿ ಮಾಹಿತಿ ಇದೆಯೋ ಇಲ್ಲೋ ವೆರಿಫೈ ಮಾಡ್ದೇನೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ತನಿಖೆಯ ದಾರಿಯನ್ನ ಮಾಧ್ಯಮದ ಮುಖಾಂತರವೇ ತಪ್ಪಿಸೋದಕ್ಕೆ ಮೀಡಿಯಾ ಟ್ರಯಲ್ ಅಂತ ಹೇಳ್ತಾರೆ. ಈ ದೇಶದಲ್ಲಿ ಮತ್ತು ಈ ಜಗತ್ತಿನಲ್ಲಿ ಅನೇಕ ಪ್ರಮುಖ ಅತ್ಯಂತ ಸೂಕ್ಷ್ಮ ಪ್ರಕರಣಗಳನ್ನ ಮೀಡಿಯಾ ಟ್ರಯಲ್ಗಳ ಮುಖಾಂತರ ಹಾಳುಗೆಡುವಂತ ಅನೇಕ ಉದಾಹರಣೆಗಳಿದೆ. ಸುಮ್ಮನೆ ಏನಾದರೂ ಹೇಳ್ತಾನೆ ಇರೋದು, ಜನರ ಅಭಿಪ್ರಾಯ ಚೇಂಜ್ ಮಾಡೋದು, ಜನರನ್ನ ಇನ್ನೇನೇನೋ ದಾರಿ ತಪ್ಪಿಸೋದು. ಇದು ಯಾವಾಗತ್ತಂತ ಹೇಳಿದ್ರೆ, ಆರೋಪಿ ಸ್ಥಾನದಲ್ಲಿ, ಅಪರಾಧಿ ಸ್ಥಾನದಲ್ಲಿ ಒಬ್ಬ ಪ್ರಭಾವಿ ವ್ಯಕ್ತಿ, ಹಣಬಲ, ರಾಜಕೀಯ ಬಲ, ತೋಳುಬಲ ಇದ್ದಂತಹ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿದ್ದಾಗ ಈ ತರ ಮೀಡಿಯಾ ಟ್ರಯಲ್ಗಳು ಆಗೋದು ಸಹಜ. ಇಂಥ ಅನೇಕ ಉದಾಹರಣೆಗಳಿದೆ. ಇಲ್ಲಿಯೂ ಕೂಡ ಧರ್ಮಸ್ಥಳದ ಸುತ್ತಮುತ್ತಲು ನೂರಾರು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಏನೋ ಒಬ್ಬ ವ್ಯಕ್ತಿ ಬಂದ, ಅವಾಗ ಈ ಮೀಡಿಯಾ ಟ್ರಯಲ್ ವಿಪರೀತ ಆಗಿದೆ. ಇದಕ್ಕಿಂತ ಮುಂಚೆನೂ ಕೂಡ ಸೌಜನ್ಯ ಪ್ರಕರಣದ ಹೋರಾಟ ಬಹಳ ದೊಡ್ಡ ಮಟ್ಟದಲ್ಲಿ ಜಾಗೃತರಾಗಿ ಹೋರಾಟ ಮಾಡಬೇಕಾದ್ರೂ ಕೂಡ ಇದೇ ರೀತಿ ಮೀಡಿಯಾ ಟ್ರಯಲ್ಗಳನ್ನು ಮಾಡಿದ್ರು. ಸಂತೋಷ್ ರಾವ್ನ ಒಬ್ಬ ಅಮಾಯಕ ವ್ಯಕ್ತಿಯನ್ನ ಫಿಕ್ಸ್ ಮಾಡಿ, ಪ್ಲಾಂಟ್ ಮಾಡಿ, ಮೀಡಿಯಾ ಟ್ರಯಲ್ ಮಾಡಿ ಪರಾರಿಯಾದರು. ಅದಕ್ಕಿಂತ ಹಿಂದೆ ನಡೆದಕ್ಕಂತಹ ಆನೆ ಮಾವುತನ ಕೇಸು, ಪದ್ಮಲತಾ ಪ್ರಕರಣದಲ್ಲಿ ಹೋರಾಟಗಳು ಶುರುವಾದಾಗಲೂ ಕೂಡ ದೇವಸ್ಥಾನಕ್ಕೆ ಚ್ಯುತಿ, ದೇವಸ್ಥಾನಕ್ಕೆ ಅಪಚಾರ, ದೇವಸ್ಥಾನದ ವಿರುದ್ಧ ಷಡ್ಯಂತ್ರ, ಇದುವರೆಗೂ ಕೂಡ ಯಾವುದೇ ಪೊಲೀಸರಿಗೆ, ತನಿಖೆ ಮಾಡಿದಂತಹ ಯಾವುದೇ ಪೊಲೀಸರಿಗೆ, ಈಗ ಮಾಡ್ತಾ ಇರುವಂತಹ SIT ಅವರಿಗೂ ಕೂಡ ಷಡ್ಯಂತ್ರ, ಪಿತೂರಿಯ ಒಂದೇ ಒಂದು ತುಣುಕು ಇದುವರೆಗೂ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಇದ್ರ ತಾನೇ ಸಿಗಬೇಕು. ಈ ಟಿವಿ ಚಾನೆಲ್ನವರು, ಆಮೇಲೆ ಪೇಪರ್ನವರು, ನನಗೆ ಬೇಜಾರಾಗೋದು ಪ್ರಿಂಟ್ ಮೀಡಿಯಾದವರು ಕೂಡ ಕಂಟಿನ್ಯೂಸ್ ಆಗಿ ಷಡ್ಯಂತ್ರ, ಪಿತೂರಿ ಯಾರು ಮಾಡ್ತಾ ಇದ್ದಾರೆ, ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಬಿಡಿಸಿ ಇವತ್ತು ಹೇಳ್ತಾ ಇದ್ದೀನಿ, ದಯವಿಟ್ಟು ಕೇಳಿ. ಬುರುಡೆ ಗ್ಯಾಂಗ್ ಅಂತ ಗೇಲಿ ಮಾಡ್ತಿರಲ್ಲ, ಬುರುಡೆ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದಂತೆ. ಯಾವ ಲ್ಯಾಬ್ ಇಂತ್ರ ತಂದು ಕೊಟ್ಟಿದ್ದನ್ನ ಇದೇ ಟಿವಿ ಚಾನೆಲ್ನವರು ಹೇಳಬೇಕು. ಯಾವ ಲ್ಯಾಬ್ ಇಂತ್ರ ಸುಮ್ಮನೆ ಹಾಗೆ ಉಗಿದು ಹೋಗೋದಲ್ಲ. ಹುಚ್ಚಿಡ್ದಿದೆ ಯಾವ್ದಾದ್ರು ಲ್ಯಾಬ್ನವನಿಗೆ? ಲ್ಯಾಬ್ ಇಂತ್ರ ಅದೇನು ಕಿರಾಣಿ ಅಂಗಡಿನ ಲ್ಯಾಬ್ರೋಟರಿ ಅಂತ ಹೇಳಿದ್ರೆ, ಇನ್ನೊಬ್ಬನ ಹೇಳ್ತಾನೆ FSLಗೆ ನಂಟು ಅಂತ ಹೇಳಿ, ಹಿಡಿದು ಒಳಗೆ ಹಾಕ್ರಿ ಅವನು ಯಾವನು FSL ಅವ್ನು ಕೊಟ್ಟದವನು. ತನಿಖೆ ಮಾಡೋಕ್ಕಾಗಲ್ವಾ? FSLಗೆ ನಂಟು, ಲ್ಯಾಬಿಗೆ ನಂಟು, ತನಿಖೆಯಲ್ಲಿ ಅದು ಮಾಡ್ಬೇಕಲ್ಲ ಅದನ್ನ, ಯಾವ ಲ್ಯಾಬಿಂದ ಅಂತ ಹೇಳಿ. ಹುಚ್ಚಿಡ್ದಿದೆ ಅವನಿಗಾದ್ರು ಲ್ಯಾಬ್ ಇಂತ್ರ ತಲೆಬುರುಡಿ ಕೊಡೋದಕ್ಕೆ. 100% ಎಲ್ಲಾ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇನೆ, ಆ ವ್ಯಕ್ತಿ ಆ ನಂತರ ಅದು ಎಲ್ಲಿ ಬುರುಡೆ ಧರ್ಮಸ್ಥಳದ ಸುತ್ತಮುತ್ತಲಿಂತ್ರನೇ ತಂದಿದ್ದದು. ತನಿಖೆ ಆಗಲಿ ಅಂತ ನಾವು ಸುಮ್ಮನೆ ಇದ್ದೀವಿ. ನಾನು SIT ಅವ್ರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಕೈ ಮುಗಿದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮಗೆ ಎಲ್ಲಾ ವಿಷಯಗಳನ್ನು ಸಾರ್ವಜನಿಕರ ಮುಂದೆ ಬಿಡೋದು ದೊಡ್ಡ ವಿಷಯ ಅಲ್ಲ. 1 ಗಂಟೆಯಲ್ಲಿ ನಾವು ಹೇಳ್ಬಿಡ್ತೀವಿ, ಎಲ್ಲವನ್ನು ಕೂಡ ಹೇಳ್ಬಿಡ್ತೀವಿ. ಆದ್ರೆ ತನಿಖೆ ಆಗಲಿ, ಥ್ರೂ ಪ್ರಾಪರ್ ಚಾನಲ್ ಹೊರಗಡೆ ಬರಲಿ. ನಾವಿಲ್ಲಿ ಹೋರಾಟಗಾರರಾಗಿ ಇಷ್ಟೇ ಮಾತಾಡ್ತಾ ಇಲ್ಲ, ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ನಾವು ಕೆಲಸ ಮಾಡ್ತಾ ಇವಿ. ಅದನ್ನ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಾಗ್ತಾ ಇದೆ, ಒಂದ್ ಕಡೆ ವಿಪರೀತ ಮೀಡಿಯಾ ಟ್ರಯಲ್ ಮಾಡ್ತಾ ಇದ್ದಾರೆ. ಸುಜಾತ ಭಟ್ ಅವ್ರ ಬಗ್ಗೆ, ಸುಜಾತ ಭಟ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ನೋಡಿ. ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಬೈತಾನೆ ಹೋದ್ರು. ಸೋಷಿಯಲ್ ಮೀಡಿಯಾದಾಗಿ ಕೆಟ್ಟದಾಗ ಬೈದ್ರು. ವಯಸ್ಸಾದಂತ ಅಜ್ಜಿ, ಅವ್ರಿಗೆ ಹಿಂದಿಲ್ಲ ಮುಂದಿಲ್ಲ. ಅಲ್ಲಿ ಅವ್ರು ಸುಮ್ಮನೆ ಇದ್ರು. ಯಾವಾಗ ಮೀಡಿಯಾ ಟ್ರಯಲ್ ಸ್ಟಾರ್ಟ್ ಆಯ್ತು, ಕಾರ್ನಲ್ಲಿ ಕುಂದ್ರಿಸಿ ಹೇಳ್ತಾರೆ, ಅವ್ರಿಗೆ ಕಾರ್ನಲ್ಲಿ ಕುಂದ್ರಿಸಿ ಹೇಳ್ಕೊಡ್ತಾರೆ.